ನಿಮ್ಮ ಸತ್ಯ ಯುನಿಲೆಟ್ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್ ನಡೆ ಗುಣ ಏನು ಅನ್ನೋದು ಗೊತ್ತಾಗೋದಕ್ಕೆ ಒಂದು 6 ತಿಂಗಳು ಸಾಕು. ಇವ್ರು 6 ವರ್ಷದಿಂದ ಜೊತೆಗಿದ್ರು ಯಾಕೆ ಅರ್ಥ ಮಾಡ್ಕೊಂಡಿರಲಿಲ್ಲ ಪ್ರಶ್ನೆ. ಸ್ಫೋಟಗೊಂಡ ನಾಡ ಬಾಂಬ್ ಬಗ್ಗೆನೇ ಮೂಡಿದ ಅನುಮಾನ. ನಾಗೇಂದ್ರನೇ ನಾಡ ಬಾಂಬ್ ತಯಾರಿಸಿದ್ನ ಅನ್ನೋದು ಪ್ರಶ್ನೆ ಇದೆ, ಇಲ್ಲ ಖರೀದಿಸಿದ್ನ ಅನ್ನೋದು ಪ್ರಶ್ನೆ ಇದೆ. ಡಿಐಜಿ ಗಿರೀಶ್ರಿಂದಲೇ ಪ್ರಕರಣದ ತನಿಖೆಯ ಮಾನಿಟರಿಂಗ್ ಮಾಡಲಾಗ್ತಾ ಇದೆ. ಸ್ನೇಹಿತಳಿಗೆ ಚಾಕು ತೋರಿಸಿ ರಮ್ಯಾಳನ್ನ ಕರ್ಕೊಂಡು ಹೋಗಿದ್ದ ನಾಗೇಂದ್ರ ಬಾಂಬ್ ಬಗ್ಗೆ ಗೊತ್ತಿಲ್ಲ, ಹಲ್ಲೆ ಮಾಡ್ತಾ ಇದ್ದಂತೆ ಹೊರ ಬಂದೆ, ಸಾಯುವ ಬಗ್ಗೆ ತನಗೆ ತಿಳಿಸಿಲ್ಲ, ಮದುವೆಗೆ ಬಲವಂತ ಮಾಡಿದ್ದ. ಪೊಲೀಸರ ವಿಚಾರಣೆ ವೇಳೆ ಹೇಳಿಕೆಯನ್ನು ನೀಡಿರೋದು ಗಾಯಾಳು ರಮ್ಯಾ. ಕಾರಲ್ಲಿ ಇಟ್ಕೊಂಡೆ ನಾಡ ಬಾಂಬ್ ಸ್ಫೋಟಿಸಿಕೊಂಡ ನಾಗೇಂದ್ರ. ಕಾರಿನಲ್ಲಿ ನಾಡ ಬಾಂಬ್ ಸ್ಫೋಟ ಮಾಡ್ಕೊಂಡಿದ್ಯಾಕೆ ಎಂಬುದೇ ನಿಗೂಢ. ಆತ ಸಾಯಿಸೋದಕ್ಕೆ ಅಂತ ಬಂದಿದ್ದ ಅಂತ ಹೇಳಲಾಗ್ತಾ ಇದೆ. ಅಂದರೆ ಚಾಕು ಎಲ್ಲ ಇರ್ದಿದ್ದಾನೆ, ಚಾಕು ತಗೊಂಡು ಬಂದಿದ್ದಾನೆ, ನೀನು ಸಾಯಿಸ್ತೀನಿ ಅಂತ ಬೆದರಿಕೆ ಹಾಕಿದ್ದಾನೆ. ಬಟ್ ಅವನೇ ಯಾಕೆ ಆತನನ್ನು ಸ್ಫೋಟಿಸ್ಕೊಂಡ ಅದು ಪ್ರಶ್ನೆ ಇದೆ. ಈಗ ನನಗೆ ಸಿಗಲಿಲ್ಲ ಅಂದರೆ ಯಾರಿಗೂ ಸಿಗಬಾರ್ದು ಅನ್ನೋದೊಂದು ಮನಸ್ಥಿತಿ. ಅದನ್ನು ಹೊರತುಪಡಿಸಿ ನಾನೇ ಸಾಯೋದು ಅನ್ನೋದಾದರೆ ಇಲ್ಲಿವರೆಗೂ ಯಾಕೆ ನಾಡ ಬಾಂಬ್ ತೊಗೊಂಡು ಬರಬೇಕಾಗಿತ್ತು? ಆತ ತಾನು ಸಾಯೋದೇ ಮುಖ್ಯ ಅನ್ನೋದಾಗಿದ್ದರೆ ಮನೇಲೇ ಸೂಸೈಡ್ ಮಾಡ್ಕೊಳ್ತಾ ಇದ್ದ. ಕಾರ್ ಬುಕ್ ಮಾಡಿಕೊಂಡು ಆಕೆಯನ್ನು ಕರ್ಕೊಂಡು ಬಂದು ಅಲ್ಲಿ ಆಕೆಗೆ ಹಿಂಸೆ ಕೊಟ್ಟು ಆಮೇಲೆ ನಾಡ ಬಾಂಬ್ ಸ್ಫೋಟಿಸಿಕೊಳ್ಳುವಂಥದ್ದು ಏನಿತ್ತು ಪ್ರಶ್ನೆ. ಆಮೇಲೆ ಈ ನಾಡ ಬಾಂಬ್ ಸಿಕ್ಕಿದ್ದಾದರೂ ಎಲ್ಲಿ ತನಗೆ, ಯಾರು ಕೊಟ್ಟರು, ಇವನೇ ಮಾಡ್ಕೊಂಡ, ತಯಾರಿ ಮಾಡ್ಕೊಂಡ, ಏನು ಎತ್ತ ಎಲ್ಲವೂ ಕೂಡ ಪ್ರಶ್ನೆ. ಸೊ ಈ ಎಲ್ಲ ಆ್ಯಂಗಲ್ಸ್ಗಳಲ್ಲೂ ಕೂಡ ಇದೀಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸದ್ಯ ಯುವತಿ ಹುಷಾರಾಗಿದ್ದಾರೆ. ಅವ್ರ ತಲೆಗೆ ಮತ್ತು ಕೈಗೆ ಗಾಯ ಆಗಿತ್ತು ಚಾಕು ಇರಿದ್ರಿಂದ. ಅವರನ್ನು ಇದೀಗ ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲೂ ಕೂಡ ತನಿಖೆಯನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ನಿನ್ನೆ ಆಕೆ ಕೊಟ್ಟಂಥ ಸ್ಟೇಟ್ಮೆಂಟ್, ನಂಗೆ ಗೊತ್ತಿಲ್ಲ ಆತ ಸಾಯ್ತಾನೆ ಅಂತ, ನಾವು ಪ್ರೀತಿ ಮಾಡ್ತಾ ಇದ್ವಿ, ಮದುವೆ ಆಗುವಂತ ನಂಗೆ ಬಲವಂತ ಮಾಡ್ತಾ ಇದ್ದ, ರೀಸನ್ಸ್ ಹೇಳಿರ್ತಾರೆ. ನನಗೆ ಮನೇಲಿ ಕೇಳಬೇಕು, ಮನೇಲಿ ಒಪ್ಪಲ್ಲ, ಇನ್ನೊಂದು ಸ್ವಲ್ಪ ದಿನ ಹೋಗಲಿ, ಟೈಮ್ ಆಗಲಿ. ಇವಾಗೆಲ್ಲ ಹೇಗೆ ಅಂದರೆ ಮದುವೆ ಅನ್ನೋದು ತುಂಬ ದೊಡ್ಡ ವಿಚಾರ. ಮದುವೆ ಆಗಲ್ಲ, ಮಕ್ಕಳಾಗ್ತವೆ, ಮದುವೆ ಮಾಡ್ಕೊಳ್ಳೋಕೆ ಹಿಂದೆ ಮುಂದೆ ನೋಡ್ತಾರೆ. ಆ ಕಾರಣಕ್ಕಾಗಿ ಕೆಲವರು ಅವಾಯ್ಡ್ ಮಾಡ್ತಾ ಇರ್ತಾರೆ. ಈ ಪ್ರೀತಿ ಮಾಡುವಾಗ ಇರಬೇಕಾದ್ರಂಥ ಧೈರ್ಯ ಆಮೇಲೆ ಬರೋಲ್ಲ ಮದುವೆ ಆಗಬೇಕಾದ್ರೆ. ತುಂಬ ಪ್ರಕರಣಗಳಲ್ಲಿ ಇದೇ ಆಗ್ತಾರೆ. ಮದುವೆ ಅಂದಾಗ ಕಟ್ಟಾಗ್ತಿರುತ್ತೆ. ಮದುವೆ ವಿಚಾರ ಮಾತಾಡಲಿಲ್ಲ ಅಂದರೆ ತುಂಬ ಚೆನ್ನಾಗಿ ಹೋಗ್ತಾರೆ. ಬಾಂಬ್ ಸ್ಫೋಟಿಸಿಕೊಂಡು ಪಾಗಲ್ ಪ್ರೇಮಿ ಆತ್ಮಹತ್ಯೆ ಕೇಸ್. ನಾಡ ಬಾಂಬ್ ತೀವ್ರತೆ ಕಂಡು ಅಧಿಕಾರಿಗಳೇ ಶಾಕ್ ಆಗಿಬಿಟ್ಟಿದ್ದಾರೆ. ಒಟ್ಟು 3 ನಾಡ ಬಾಂಬ್ ತಂದಿದ್ದ ನಾಗೇಂದ್ರ. 2 ನಾಡ ಬಾಂಬ್ ಊಬರ್ ಕಾರ್ನಲ್ಲೇ ಸ್ಫೋಟ ಆಗಿದೆ. ಮತ್ತೊಂದು ಬಾಂಬ್ನ ಹೊರಗೆ ಎಸೆದಿದ್ದ ಚಾಲಕ ಪ್ರವೀಣ್. ಹೊರಗೆ ಎಸೆದ ನಾಡ ಬಾಂಬ್ನ ಸ್ಫೋಟಿಸಿ ಪರಿಶೀಲನೆಯನ್ನು ಮಾಡಲಾಗಿದೆ. ತುಮಕೂರಿನ ಕೈಗಾರಿಕಾ ಪ್ರದೇಶದಲ್ಲಿ ಸ್ಫೋಟಿಸಿ ಪರಿಶೀಲನೆ ಮಾಡಲಾಗಿದೆ. ತಡರಾತ್ರಿ ಮೆಗ್ಗರ್ ಬಳಸಿ ಬಾಂಬ್ ಸ್ಫೋಟಿಸಿ ಪರಿಶೀಲನೆಯನ್ನು ಮಾಡಲಾಗಿದೆ. 3 ನಾಡ ಬಾಂಬ್, ಒಂದಲ್ಲ 3. ಎಲ್ಲಿಂದ ಸಿಕ್ತು ಈತನಿಗೆ? ಯಾರು ಕೊಟ್ಟರು? ಅಷ್ಟು ಸುಲಭವಾಗಿ ಎಲ್ಲರ ಕೈಗೂ ನಾಡ ಬಾಂಬ್ ಸಿಗತ್ತಾ? 3 ಏನು ಹೇಳ್ತಾ ಕೂತ್ಕೊಂಡು ಬಂದಿರ್ತಾನೆ? ಅದು ಬ್ಯಾಗಲ್ಲಿ ಕ್ಯಾರಿ ಮಾಡ್ಕೊಂಡು ಬಂದಿದ್ದಾನೆ. ಸೊ ಅದೆಲ್ಲದ್ರ ಬಗ್ಗೆಯೂ ಕೂಡ ಇದೀಗ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಅವನ ಹಿನ್ನೆಲೆ ಏನು, ಎಲ್ಲಿ ಸ್ಟೇ ಆಗಿದ್ದ, ಎಲ್ಲಿಗೆ ಹೋದ, ಎಲ್ಲಿಂದ ಬಂದ, ಎಲ್ಲದ್ರ ಬಗ್ಗೆಯೂ ಕೂಡ ಇದೀಗ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಒಂದು ಪ್ರೀತಿಯ ಮ್ಯಾಟರ್, ಒಂದು ಮ್ಯಾರೇಜ್ ಮ್ಯಾಟರ್. ಕೊನೆಗೆ ಈ ಥರ ಸ್ಫೋಟಿಸ್ಕೊಂಡು ತಾನೇ ಸಾಯೋ ಹಂತಕ್ಕೆ ಬಂದು ನಿಂತಿರೋದು. ಮತ್ತು ಇದು ಒನ್ ಸೈಡ್ ಲವ್ವೋ ಅಲ್ಲ, ತುಂಬ ವರ್ಷದಿಂದ ಗೊತ್ತಿತ್ತು ಅಂತ ಹೇಳ್ತಾ ಇದ್ದಾರೆ. ಪ್ರೀತಿ ಮಾಡ್ತಿದ್ವಿ ಅಂತಲೂ ಹೇಳ್ತಾ ಇದ್ದಾರೆ, ಇಲ್ಲ ಅಂತ ಆಕೆ ಹೇಳ್ತಾ ಇಲ್ಲ. ಕೊನೆಗೆ ಮನೆಗೆಲ್ಲ ಹೋಗ್ತಾ ಇರೋದನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಈ ಗೊತ್ತು ಗುರಿ ಇಲ್ಲದ, ಪರಿಚಯ ಇಲ್ಲದ ವ್ಯಕ್ತಿಯನ್ನು ಯಾವ ಹೆಣ್ಣು ಮಕ್ಕಳು ಮನೆಯೊಳಗೆ ಬಿಟ್ಕೊಳ್ಳಲ್ಲ, ಯಾರೂ ಬಿಟ್ಕೊಳ್ಳಲ್ಲ. ಯಾರೋ ನಮಗೆ ಗೊತ್ತೇ ಇಲ್ಲ, ಯಾಕೆ ಮನೆಯೊಳಗೆ ಬಿಟ್ಕೋಬೇಕು? ಒಂದೇ ಆತನ ಬಗ್ಗೆ ನಂಬಿಕೆ ಇರಬೇಕು, ಇಲ್ಲ ಪ್ರೀತಿ ಇರಬೇಕು, ಎರಡರಲ್ಲಿ ಒಂದಾದರೆ ಮಾತ್ರ. ಬಾಂಬ್ ಒಳಗೆ ಪಟಾಕಿ ಮದ್ದು ತುಂಬಿದ್ದ ಬಗ್ಗೆ ಮಾಹಿತಿ ಸಿಕ್ಕಿದೆ. ಮದ್ದಿನ ಜೊತೆ ಜಿಲೇಟಿನ್ ಈತ ಅಂತ ಅಧಿಕಾರಿಗಳಿಗೆ ಶಂಕೆನೂ ಇದೆ. ಸುಲಿದ ಮೊಟ್ಟೆ ಮಾದರಿಯಲ್ಲಿ ಮೃದುವಾಗಿದ್ದ ಬಾಂಬು, ಪ್ಲಾಸ್ಟಿಕ್ ಪೇಪರ್ನ ಚಿಕ್ಕ ಹುಂಡಿ ಮಾಡಿ ತುಂಬಿದ್ದ ಮದ್ದು, ಅದರ ಮೇಲ್ಭಾಗವನ್ನು ದಾರದಲ್ಲಿ ಬಿಗಿಯಾಗಿ ಕಟ್ಟಲಾಗಿತ್ತು. ಬಾಂಬ್ನ ಬತ್ತಿ ಸಹ ಹಲವು ಸಣ್ಣ ಸಣ್ಣ ದಾರಗಳಿಂದ ಕೂಡಿತ್ತು. ಮತ್ತಷ್ಟು ಮಾಹಿತಿಗಾಗಿ ಕೆಲ ಸ್ಯಾಂಪಲ್ಸನ್ನು ಪಡೆದಿದ್ದಾರೆ ಅಧಿಕಾರಿಗಳು.
ವಶಕ್ಕೆ ಪಡೆದ ಸ್ಯಾಂಪಲ್ಗಳು ಬೆಂಗಳೂರಿನ FSLಗೆ ಇದೀಗ ರವಾನೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಬಾಂಬ್ ಯಾವ ರೀತಿಯಾಗಿತ್ತು, 3 ಬಾಂಬು, ಅದರಲ್ಲಿ 2 ಕಾರಲ್ಲೇ ಸ್ಫೋಟ ಆಗಿದ್ದು, ಒಂದನ್ನು ಹೊರಗಡೆ ಬಿಸಾಕಿದ್ರಲ್ಲ, ಅದನ್ನು ತಗೊಂಡೋಗಿ ಅಧಿಕಾರಿಗಳೇ ಸ್ಫೋಟ ಮಾಡಿ ನೋಡಿದ್ದಾರೆ. ಅದರಲ್ಲಿ ಏನು ವಸ್ತುಗಳಿತ್ತು, ಯಾವ ಥರ ಇತ್ತು, ಯಾವ ವಸ್ತುಗಳಿಂದ ತಯಾರಿ ಆಗಿತ್ತು, ಇದೆಲ್ಲ FSLಗೆ ಕಳಿಸಿದ್ದಾರೆ. FSL ವರದಿ ಬರ್ತಾ ಇದೆ. ಸೊ ಹಾಗಾಗಿ ಇದ್ರ ಬಗ್ಗೆ ಮತ್ತಷ್ಟು ಪ್ರಶ್ನೆಗಳು ಹುಟ್ಕೊಳ್ತಾ ಇರೋದು. ಪಾಗಲ್ ಪ್ರೇಮಿ ವಿರುದ್ಧ ದೂರು ದಾಖಲಿಸಿರೋದು ಯುವತಿ. 4 ಪುಟಗಳ ದೂರು ಸಲ್ಲಿಸಿದ ಯುವತಿ ರಮ್ಯಾ ನೀಡಿದ ದೂರಿನ ಮೇರೆಗೆ FIR ದಾಖಲು. ಕೊಲೆ ಯತ್ನ, ಸ್ಫೋಟಕ ವಸ್ತುಗಳ ಕಾಯ್ದೆಯಡಿ FIR. ಕಳ್ಳಂಬೆಳ್ಳ ಪೊಲೀಸ್ ಠಾಣೆಯಲ್ಲಿ ದಾಖಲಾದ FIR. 6 ವರ್ಷಗಳ ಪ್ರೀತಿ ಬಗ್ಗೆ ಸಂಪೂರ್ಣ ಮಾಹಿತಿ ಬಿಚ್ಚಿಟ್ಟ ರಮ್ಯಾ. ಈಗ ಅವನು ಸತ್ತೋಗಿದ್ದಾನೆ, ಈಗ FIR. ಸಣ್ಣ ವಿಚಾರಕ್ಕೂ ಹೊಡೆಯೋದು, ಕಿರುಕುಳ ನೀಡ್ತಾ ಇದ್ದ, ಆತನ ನಡವಳಿಕೆಯಿಂದ ಬೇಸತ್ತು ದೂರವಾಗಿದೆ, ಹುಡುಕಿಕೊಂಡು ಬಂದು ಗಲಾಟೆ ಮಾಡಿ ಹಲ್ಲೆ ಮಾಡ್ತಿದ್ದ, ಹಿಂಸೆ ತಡೆಯದೆ ನಾನು ಊರು ತೊರೆದು ಬಂದಿದ್ದೆ, ಆದರೂ ಬಿಡದೆ ಬಂದು ಕಿರುಕುಳ ಕೊಟ್ಟಿದ್ದಾನೆ ಅಂತ ದೂರು. ಇದು ಬಹುತೇಕ ಪ್ರೀತಿಯ ವಿಚಾರದಲ್ಲಾಗೋದು. ಸ್ಟಾರ್ಟಿಂಗಲ್ಲೆಲ್ಲ ಚೆನ್ನಾಗಿರತ್ತೆ, ಹೋಗ್ತಾ ಹೋಗ್ತಾ ಕಿರುಕುಳ, ಹಿಂಸೆ, ಬೈಗುಳ, ಅವಾಯ್ಡು, ಇಗ್ನೋರು, ಇನ್ನೊಂದು ಮತ್ತೊಂದು ಎಲ್ಲ ಶುರು ಆಗತ್ತೆ. ಯಾವಾಗ ಇದೆಲ್ಲ ಶುರು ಆಗುತ್ತೋ ಆ ಕಿರಿಕಿರಿ ಶುರು ಆಗತ್ತೆ. ಕಿರಿಕಿರಿ ಶುರು ಆದಾಗ ಏನಾಗುತ್ತೆ, ಒಬ್ಬರು ಈ ಜಾಗದಿಂದ ಅಂದರೆ ಈ ರಿಲೇಷನ್ಶಿಪ್ನಿಂದ ಅಂತರ ಕಾಯ್ದುಕೊಂಡು ದೂರ ಇರೋಣ ಅಂತ ಟ್ರೈ ಮಾಡ್ತಾರೆ. ಅಷ್ಟೊತ್ತಿಗೆ ಇನ್ನೊಬ್ಬರಿಗೆ ಪ್ರೀತಿ ಉಕ್ಕಿ ಹರಿತಾ ಇರುತ್ತೆ. ಹೆಂಗೆ, ಸಿಕ್ಕಿದ್ರೆ ನಂಗೆ ಸಿಗಬೇಕು, ಇಲ್ಲ ಸಾಯಿಸ್ಬೇಕು, ಈ ಥರ. ಇಲ್ಲಾಗಿರೋದು ಅದೇ. 6 ವರ್ಷ ಪ್ರೀತಿ ಮಾಡಿದಾರಂತೆ, ಕೊನೆಗೆ ಹಿಂಸೆ, ಕಿರುಕುಳ. ಸೊ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಫೇಲ್ಯೂರ್ ಆಗಿದ್ದಾರೆ. ಇಲ್ಲಿ FIR ಅಲ್ಲಿ ಆಕೆಗೆಲ್ಲವನ್ನ ಕೂಡ ವಿವರಿಸಿದ್ದಾರೆ, ಏನಾಗಿದೆ ಏನು ಎತ್ತ ಅಂತ. ನಾಡ ಬಾಂಬ್ ಸ್ಫೋಟಿಸಿಕೊಂಡು ಪಾಗಲ್ ಪ್ರೇಮಿ ಸೂಸೈಡ್ ಕೇಸ್. ನಾಗೇಂದ್ರನ ಮೃತದೇಹದ DNA ಟೆಸ್ಟ್ ಮಾಡಲಿರುವ ವೈದ್ಯರು. ಬಳಿಕ ಕುಟುಂಬಸ್ಥರಿಗೆ ನಾಗೇಂದ್ರನ ಮೃತದೇಹವನ್ನು ಹಸ್ತಾಂತರ ಮಾಡ್ತಾರೆ. ಶಿರಾ ತಾಲೂಕು ಆಸ್ಪತ್ರೆಯಿಂದ ಜಿಲ್ಲಾಸ್ಪತ್ರೆಗೆ ಮೃತದೇಹ ಶಿಫ್ಟ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪೋಸ್ಟ್ಮಾರ್ಟಮ್ ಆದ ನಂತರ ಮೃತದೇಹ ಹಸ್ತಾಂತರ. ಶಿರಾ ತಾಲೂಕು ಆಸ್ಪತ್ರೆಯಿಂದ ಜಿಲ್ಲಾಸ್ಪತ್ರೆಗೆ ಈಗ ಮೃತದೇಹ ಶಿಫ್ಟ್ ಆಗಿದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ಪ್ರಕರಣದಲ್ಲಿ ತನಿಖಾ ಸಂದರ್ಭದಲ್ಲಿ ಒಂದೊಂದು ವಿಚಾರಗಳು ಜೊತೆಗೆ ಒಂದಷ್ಟು ಅನುಮಾನಗಳು, ಯಾವೆಲ್ಲ ಆ್ಯಂಗಲ್ಸ್ಗಳಲ್ಲಿ ತನಿಖೆಯನ್ನು ನಡೆಸಲಾಗ್ತಾ ಇದೆ ಸಂತೋಷ್? ಎಸ್ ನೀತಿ, ಏನು ಕಾರು ಸ್ಫೋಟಗೊಂಡು ಭಗ್ನ ಪ್ರೇಮಿ ಸೂಸೈಡ್ ಪ್ರಕರಣಕ್ಕೆ ಈಗಾಗಲೇ ಕೂಡ ಪೊಲೀಸರು ತನಿಖೆಯನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು. ಪ್ರತ್ಯೇಕವಾಗಿ 2 ಪ್ರಕರಣಗಳು ಈಗಾಗಲೇ ನಾಗೇಂದ್ರನ್ ಮೇಲೆ ದಾಖಲಾಗಿರ್ತಕ್ಕಂಥದ್ದು. ಒಂದು ಪ್ರಕರಣ ಬೆಂಗಳೂರಿನಲ್ಲಿ ಮಿಸ್ಸಿಂಗ್ ಕೇಸನ್ನ, ಅದೇ ಕಿಡ್ನಾಪ್ ಕೇಸನ್ನ ತನ್ನ ಸ್ನೇಹಿತೆ ಕೊಟ್ಟಿದ್ರೆ, ಇಲ್ಲಿ ಏನು ಖುದ್ದು ಅವರ ಪ್ರಿಯತಮೆ ಆಗಿರ್ತಕ್ಕಂಥ ರಮ್ಯಾ ಕಳ್ಳಂಬೆಳ ಪೊಲೀಸ್ ಠಾಣೆಯಲ್ಲಿ ಏನು ಒಂದು ಕೇಸನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ದೂರನ್ನು ದಾಖಲಿಸಿಕೊಂಡಂತ ಪೊಲೀಸರು ಈಗಾಗಲೇ ತನಿಖೆಯನ್ನು ಕೂಡ ಆರಂಭ ಮಾಡಿರ್ತಕ್ಕಂಥದ್ದು. ತನಿಖೆಯಲ್ಲಿ ಒಂದಷ್ಟು ಸತ್ಯಾಂಶಗಳನ್ನು ಕೂಡ ಹೊರ ಬಂದಿರತಕ್ಕಂಥದ್ದು. ಜೊತೆಗೆ ಆ ತನಿಖೆ ನಡೀತಿರೋದು ಕೂಡ ಆಕೆ ಏನು ದೂರನ್ನು ಕೊಟ್ಟಿದ್ದಾಳೆ ಆ ದೂರಿನ ಆಧಾರದ ಮೇಲೆ ಆ FIR ನಲ್ಲಿ ಪ್ರತಿಯೊಂದನ್ನು ಕೂಡ ಉಲ್ಲೇಖವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಂದ್ರೆ ನಿನ್ನೆ ಆತ ಯಾವಾಗ ಅವ್ರ ಮನೆಗೆ ಎಂಟ್ರಿ ಕೊಟ್ಟ, ಬೆಳಿಗ್ಗೆ ಸುಮಾರು 7 ಗಂಟೆಗೆ ಏನು ಸ್ನೇಹಿತೆ ಏನಿದ್ದಾಳೆ, ಸ್ನೇಹಿತನ ಜೊತೆಗೆ ಎಂಟ್ರಿನ ಕೂಡ ಕೊಡ್ತಾಳೆ. ಕೊಟ್ಟಂತ ಸಂದರ್ಭದಲ್ಲಿ ಮನೆಯಲ್ಲಿ ರೂಮ್ ನಲ್ಲಿದ್ದಂತ ಸ್ನೇಹಿತೆ ಜೊತೆ ಜಗಳವಾಡದಂತ ವಿಚಾರವನ್ನು ಕೂಡ ಉಲ್ಲೇಖವನ್ನ ಮಾಡಿರ್ತಕ್ಕಂಥದ್ದು. ನನ್ನನ್ನು ಮದುವೆ ಆಗು, ಇಲ್ಲ ಅಂತಂದ್ರೆ ನಾನು ಸಾಯಿಸ್ತೀನಿ, ನೀನು ಸಾಯಿ ಅಂತೇಳಿ ಹಠ ಮಾಡಿದ ಒಂದು ಉಲ್ಲೇಖವನ್ನು ಕೂಡ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿರ್ತಕ್ಕಂಥದ್ದು. ನಂತರ ಆಕೆಯನ್ನ ಜಗಳವನ್ನ ಬಿಡಿಸ್ಕೊಳ್ಳಲು ಹೋದಂತ ಸ್ನೇಹಿತೆಯ ಮೇಲೆ ಕೂಡ ಚಾಕುವನ್ನ ಹಾಕಲು ಹೋದಂತ ಸಂದರ್ಭದಲ್ಲಿ ಆಕೆಯನ್ನ ಬಿಡಿಸ್ಕೊಂಡು ನಾವು ಏನು ಅಂಕೋಲಾಗೆ ಹೋಗ್ತೀವಿ ಅಂತೇಳಿ, ನಮ್ಮ ಊರಿಗೆ ಹೋಗ್ತೀವಿ ಅಂತ ಅಲ್ಲಿಂದ ಕೂಡ ಕ್ಯಾಬ್ ಅನ್ನ ಬುಕ್ ಮಾಡ್ಕೊಂತಾರೆ. ಸಮಾಧಾನ ಪಡಿಸಂತ ರಮ್ಯಾ ಆತನ ಜೊತೆ ಕಾರಲ್ಲಿ ಬರ್ತಾರೆ. ಬರುವಂತ ವೇಳೆಯಲ್ಲಿ ಆತನಿಗೆ ಭಯಪಟ್ಟು, ಅಂದ್ರೆ ಆತನ ಬಳಿ ಇದ್ದಂತ ಚಾಕು ಮತ್ತೆ ಬಾಂಬನ್ನ ನೋಡಿ ಯಾವುದೇ ರೀತಿಯಂತ ಒಂದು ಮಾತನ್ನು ಆಡದೆ ಕೂಡ ಕೂತಿರ್ತಾರೆ. ಅಂದ್ರೆ ರಸ್ತೆ ಮಧ್ಯೆ ಏನು ಶಿರಾದ ಜೋಗಿಹಳ್ಳಿ ಸಮೀಪ ಬಂದಂತ ಸಂದರ್ಭದಲ್ಲಿ ಏನು ಆತ
ಮೊದಲನೇದಾಗಿ ಚಾಕುವನ್ನ ಇರಿತವನ್ನ ಆಕೆಗೆ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾನೆ. ಹಾಕದಂತ ಸಂದರ್ಭದಲ್ಲಿ ಆಕೆ ಡೋರನ್ನ ತೆಗೆದು ಕೆಳಗೆ ಇಳಿಯುವಂತ ಕೆಲಸವನ್ನ ಮಾಡ್ತಾರೆ. ಕೂಡಲೇ ಕೂಡ ಅಲ್ಲಿದ್ದಂತಹ ಡ್ರೈವರು ಸ್ಥಳೀಯರನ್ನ ಕರೆಯುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಅಲ್ಲಿದ್ದಂತ ಒಂದು ಬಾಂಬು, ಆತನ ಕೈಯಲ್ಲಿದ್ದಂತ ಒಂದು ನಾಡ ಬಾಂಬ್ ಏನಿರುತ್ತೆ ಅದನ್ನ ತೆಗೆದು ಹೊರಗೆಸೆಯುವಂತ ಕೆಲಸವನ್ನು ಕೂಡ ಖುದ್ದು ಡ್ರೈವರೇ ಮಾಡಿರ್ತಕ್ಕಂಥದ್ದು. ನಂತರ ಆತನನ್ನ ಯಾವ್ದು ಲಾಕ್ ಮಾಡ್ಕೊಂಡಂತ ಸಂದರ್ಭದಲ್ಲಿ ಅಲ್ಲಿದ್ದಂತ ಜನರು ಹೇಳ್ತಾರೆ ಯಾವುದೇ ರೀತಿಯಂತ ಸ್ಫೋಟಿಸುವಂತ ಕೆಲಸವನ್ನು ಕೂಡ ಮಾಡಬೇಡ ಅಂತ. ಆದ್ರೂ ಕೂಡ ಆತ ತನ್ನಷ್ಟಿಗೆ ಇನ್ನೆರಡು ಆತನ ಬಳಿ ಇದ್ದಂತ ಇನ್ನೆರಡು ಬಾಂಬ್ಗಳನ್ನು ಕೂಡ ಸ್ಫೋಟಿಸ್ಕೊಂಡು ಆ ರಸ್ತೆಯಲ್ಲೇ ಕೂಡ ಕಾರು ಸುಟ್ಕರ್ಕಲಾಗಿರ್ತಕ್ಕಂಥದ್ದು. ಸಜೀವ ದಹನವಾಗಿ ಕೂಡ ನಾಗೇಂದ್ರ ಅಲ್ಲೇ ಕೂಡ ಸುಟ್ಟಿ ಹೋಗಿರ್ತಕ್ಕಂಥದ್ದು. ನಂತರ ಪೊಲೀಸರಿಗೆ ಮಾಹಿತಿ ಕೊಟ್ಟಂತ ಸಂದರ್ಭದಲ್ಲಿ ಪೊಲೀಸರು ಏನೋ ಅಗ್ನಿಶಾಮಕ ದಳದ ಸಿಬ್ಬಂದಿಯವರ ಸಹಾಯದಿಂದ ಬೆಂಕಿ ನಂದಿಸುವ ಕೆಲಸ ಕೂಡ ಆಗುತ್ತೆ. ನಂತರ ಆಕೆಗೆ ಚಿಕಿತ್ಸೆ ಕೊಡಿಸಲು ಏನು ಈಗಾಗಲೇ ಜಿಲ್ಲಾಸ್ಪತ್ರೆಯಲ್ಲೂ ಕೂಡ ಚಿಕಿತ್ಸೆಯನ್ನು ಕೂಡ ಪಡೆದಿರ್ತಕ್ಕಂಥ ಸುಮಾರು 24 ಗಂಟೆಗಳಿಂದ ನಿರಂತರವಾಗಿ ಆಕೆಗೆ ಚಿಕಿತ್ಸೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಚಿಕಿತ್ಸೆಯಲ್ಲಿ ಈಗಾಗಲೇ ಕೂಡ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕೂಡ ಕಂಡಿರ್ತಕ್ಕಂಥದ್ದು. ಪೋಷಕರು ಕೂಡ ಈಗಾಗಲೇ ಅಂದ್ರೆ ಆಸ್ಪತ್ರೆ ಬಳಿ ಆಗಮಿಸಿರ್ತಕ್ಕಂಥದ್ದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ನಿನ್ನೆ ಮೃತದೇಹವನ್ನ ಶಿರಾ ಸರ್ಕಾರಿ ಆಸ್ಪತ್ರೆ ಶವಗಾರಕ್ಕೆ ಕಳಿಸುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡಿದ್ರು. ನಂತರ ಮತ್ತೆ ಇವತ್ತು ತುಮಕೂರು ಜಿಲ್ಲಾಸ್ಪತ್ರೆಗೆ ಆ ಒಂದು ಮೃತದೇಹವನ್ನು ಶಿಫ್ಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಈಗ ಮತ್ತೆ ಪುನಃ ಶಿರಾದಲ್ಲೇ ಕೂಡ DNA ಟೆಸ್ಟ್ ಮಾಡ್ಲಿಕ್ಕಾಗಿ ಈಗಾಗಲೇ ಕೂಡ ಅಂಕೋಲದಿಂದ ಪೋಷಕರು ಶಿರಾ ಸರ್ಕಾರಿ ಆಸ್ಪತ್ರೆಗೆ ಆಗಮಿಸಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಈಗಾಗಲೇ ಜಿಲ್ಲಾಸ್ಪತ್ರೆಯಿಂದ ಮೃತದೇಹವನ್ನ ಶಿರಾ ಸರ್ಕಾರಿ ಆಸ್ಪತ್ರೆಗೆ ಶಿಫ್ಟ್ ಮಾಡುವ ಕೆಲಸವನ್ನು ಕೂಡ ಪೊಲೀಸರು ಮಾಡಿರ್ತಕ್ಕಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗೆ.